ಆ ರಸ್ತೆಯಲ್ಲಿ ಓಡಾಡೋ ಸವಾರರು ಪರದಾಡ್ತಾ ಇದ್ರು. ಯಾವಾಗ ರೋಡ್ಗೆ ಡಾಂಬರ್ ಹಾಕ್ತಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಆದ್ರೀಗ ಸಿಎಂ ಆ ರಸ್ತೆಯಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಸ್ತೆ ಲಕಲಕ ಅಂತ ಹೊಳಿತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರಸ್ತೆಗಳಿಗೆ ಹೋದ್ರೆ ಯಮಗುಂಡಿಗಳ ದರ್ಶನವಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ವಾಹನ ಸವಾರರ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಗರದಲ್ಲಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿವೆ. ಆದ್ರೆ ಈ ಮಧ್ಯೆ ಅದೊಂದು ರಸ್ತೆ ಲಕಲಕ ಹೊಳೆಯುತ್ತಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು. ಶಿವಣ್ಣ ಮನೆ ಸುತ್ತಮುತ್ತಲಿನ ರಸ್ತೆ ಲಕಲಕ. ಸಿಎಂಗಾಗಿ ರಾತ್ರೋರಾತ್ರಿ ಹೊಸ ರಸ್ತೆ ರೆಡಿ. ನೀಟಾದ ರಸ್ತೆ, ಹೊಸದಾಗಿ ಹಾಕಿರುವ ಡಾಂಬಾರು, ರೋಡಿಗೂ ಶಾಸಕರ ಫ್ಲೆಕ್ಸ್. ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ನಡೆದ ಚಮತ್ಕಾರ. ಹೌದು, ಯಾವಾಗ ಶಿವಣ್ಣ ನಿವಾಸಕ್ಕೆ ಸಿಎಂ ಭೇಟಿ ನೀಡ್ತಾರೋ ಅಂತ ಗೊತ್ತಾಯ್ತು, ರಾತ್ರೋರಾತ್ರಿ ಅಧಿಕಾರಿಗಳು ಸಿಎಂ ಬರೋ ರಸ್ತೆಗೆ ಹೊಸ ಲುಕ್ ಕೊಟ್ಟಿದ್ದಾರೆ. ಯಮಗುಂಡಿಗಳನ್ನ ಮುಚ್ಚಿಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವ ನಟ ಶಿವರಾಜ್ ಕುಮಾರ್ ಮನೆ ಸುತ್ತಮುತ್ತಲಿನ ರಸ್ತೆ ಇದೀಗ ಟಾರ್ ಭಾಗ್ಯ ಕಂಡಿದೆ. ಶಿವಣ್ಣನ ಭೇಟಿಗೆ ಸಿಎಂ ಬರ್ತಾರೆಂಬ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡ ರಸ್ತೆಗೆ ಟಾರ್ ಹಾಕಿಸಿದ್ದಾರೆ. ವರ್ಷಗಳಿಂದ ಟಾರ್ ಭಾಗ್ಯ ಕಾಣದ ರಸ್ತೆ ಒಂದೇ ರಾತ್ರಿಯಲ್ಲಿ ಸರಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಸಿಎಂ ಬರುವ ರಸ್ತೆ ಉದ್ದಕ್ಕೂ ಟಾರ್ ಹಾಕಲಾಗಿತ್ತು. ಇದರ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ಲೆಕ್ಸ್ ಕೂಡ ದಾರಿ ಉದ್ದಕ್ಕೂ ರಾರಾಜಿಸುತ್ತಿವೆ. ಆದ್ರೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ರಸ್ತೆ ಟಾರು ಹಾಕಿಸಿದ ಶಾಸಕರಿಗೆ, ಅಧಿಕಾರಿಗಳಿಗೆ ಬೆಂಗಳೂರಿನ ಯಮಗುಂಡಿಗಳು ಕಾಣ್ತಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ರಸ್ತೆಯಲ್ಲಿ ಓಡಾಡೋ ಸವಾರರು ಪರದಾಡ್ತಾ ಇದ್ರು. ಯಾವಾಗ ರೋಡ್ಗೆ ಡಾಂಬರ್ ಹಾಕ್ತಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಆದ್ರೀಗ ಸಿಎಂ ಆ ರಸ್ತೆಯಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಸ್ತೆ ಲಕಲಕ ಅಂತ ಹೊಳಿತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರಸ್ತೆಗಳಿಗೆ ಹೋದ್ರೆ ಯಮಗುಂಡಿಗಳ ದರ್ಶನವಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ವಾಹನ ಸವಾರರ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಗರದಲ್ಲಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿವೆ. ಆದ್ರೆ ಈ ಮಧ್ಯೆ ಅದೊಂದು ರಸ್ತೆ ಲಕಲಕ ಹೊಳೆಯುತ್ತಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು. ಶಿವಣ್ಣ ಮನೆ ಸುತ್ತಮುತ್ತಲಿನ ರಸ್ತೆ ಲಕಲಕ. ಸಿಎಂಗಾಗಿ ರಾತ್ರೋರಾತ್ರಿ ಹೊಸ ರಸ್ತೆ ರೆಡಿ. ನೀಟಾದ ರಸ್ತೆ, ಹೊಸದಾಗಿ ಹಾಕಿರುವ ಡಾಂಬಾರು, ರೋಡಿಗೂ ಶಾಸಕರ ಫ್ಲೆಕ್ಸ್. ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ನಡೆದ ಚಮತ್ಕಾರ. ಹೌದು, ಯಾವಾಗ ಶಿವಣ್ಣ ನಿವಾಸಕ್ಕೆ ಸಿಎಂ ಭೇಟಿ ನೀಡ್ತಾರೋ ಅಂತ ಗೊತ್ತಾಯ್ತು, ರಾತ್ರೋರಾತ್ರಿ ಅಧಿಕಾರಿಗಳು ಸಿಎಂ ಬರೋ ರಸ್ತೆಗೆ ಹೊಸ ಲುಕ್ ಕೊಟ್ಟಿದ್ದಾರೆ. ಯಮಗುಂಡಿಗಳನ್ನ ಮುಚ್ಚಿಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವ ನಟ ಶಿವರಾಜ್ ಕುಮಾರ್ ಮನೆ ಸುತ್ತಮುತ್ತಲಿನ ರಸ್ತೆ ಇದೀಗ ಟಾರ್ ಭಾಗ್ಯ ಕಂಡಿದೆ. ಶಿವಣ್ಣನ ಭೇಟಿಗೆ ಸಿಎಂ ಬರ್ತಾರೆಂಬ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡ ರಸ್ತೆಗೆ ಟಾರ್ ಹಾಕಿಸಿದ್ದಾರೆ. ವರ್ಷಗಳಿಂದ ಟಾರ್ ಭಾಗ್ಯ ಕಾಣದ ರಸ್ತೆ ಒಂದೇ ರಾತ್ರಿಯಲ್ಲಿ ಸರಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಸಿಎಂ ಬರುವ ರಸ್ತೆ ಉದ್ದಕ್ಕೂ ಟಾರ್ ಹಾಕಲಾಗಿತ್ತು. ಇದರ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ಲೆಕ್ಸ್ ಕೂಡ ದಾರಿ ಉದ್ದಕ್ಕೂ ರಾರಾಜಿಸುತ್ತಿವೆ. ಆದ್ರೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ರಸ್ತೆ ಟಾರು ಹಾಕಿಸಿದ ಶಾಸಕರಿಗೆ, ಅಧಿಕಾರಿಗಳಿಗೆ ಬೆಂಗಳೂರಿನ ಯಮಗುಂಡಿಗಳು ಕಾಣ್ತಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ರಸ್ತೆಯಲ್ಲಿ ಓಡಾಡೋ ಸವಾರರು ಪರದಾಡ್ತಾ ಇದ್ರು. ಯಾವಾಗ ರೋಡ್ಗೆ ಡಾಂಬರ್ ಹಾಕ್ತಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಆದ್ರೀಗ ಸಿಎಂ ಆ ರಸ್ತೆಯಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಸ್ತೆ ಲಕಲಕ ಅಂತ ಹೊಳಿತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರಸ್ತೆಗಳಿಗೆ ಹೋದ್ರೆ ಯಮಗುಂಡಿಗಳ ದರ್ಶನವಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ವಾಹನ ಸವಾರರ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಗರದಲ್ಲಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿವೆ. ಆದ್ರೆ ಈ ಮಧ್ಯೆ ಅದೊಂದು ರಸ್ತೆ ಲಕಲಕ ಹೊಳೆಯುತ್ತಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು. ಶಿವಣ್ಣ ಮನೆ ಸುತ್ತಮುತ್ತಲಿನ ರಸ್ತೆ ಲಕಲಕ. ಸಿಎಂಗಾಗಿ ರಾತ್ರೋರಾತ್ರಿ ಹೊಸ ರಸ್ತೆ ರೆಡಿ.
ನೀಟಾದ ರಸ್ತೆ, ಹೊಸದಾಗಿ ಹಾಕಿರುವ ಡಾಂಬಾರು, ರೋಡಿಗೂ ಶಾಸಕರ ಫ್ಲೆಕ್ಸ್. ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ನಡೆದ ಚಮತ್ಕಾರ. ಹೌದು, ಯಾವಾಗ ಶಿವಣ್ಣ ನಿವಾಸಕ್ಕೆ ಸಿಎಂ ಭೇಟಿ ನೀಡ್ತಾರೋ ಅಂತ ಗೊತ್ತಾಯ್ತು, ರಾತ್ರೋರಾತ್ರಿ ಅಧಿಕಾರಿಗಳು ಸಿಎಂ ಬರೋ ರಸ್ತೆಗೆ ಹೊಸ ಲುಕ್ ಕೊಟ್ಟಿದ್ದಾರೆ. ಯಮಗುಂಡಿಗಳನ್ನ ಮುಚ್ಚಿಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ನಟ ಶಿವರಾಜ್ ಕುಮಾರ್ ಮನೆ ಸುತ್ತಮುತ್ತಲಿನ ರಸ್ತೆ ಇದೀಗ ಟಾರ್ ಭಾಗ್ಯ ಕಂಡಿದೆ. ಶಿವಣ್ಣನ ಭೇಟಿಗೆ ಸಿಎಂ ಬರ್ತಾರೆಂಬ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡ ರಸ್ತೆಗೆ ಟಾರ್ ಹಾಕಿಸಿದ್ದಾರೆ. ವರ್ಷಗಳಿಂದ ಟಾರ್ ಭಾಗ್ಯ ಕಾಣದ ರಸ್ತೆ ಒಂದೇ ರಾತ್ರಿಯಲ್ಲಿ ಸರಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಸಿಎಂ ಬರುವ ರಸ್ತೆ ಉದ್ದಕ್ಕೂ ಟಾರ್ ಹಾಕಲಾಗಿತ್ತು. ಇದರ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ಲೆಕ್ಸ್ ಕೂಡ ದಾರಿ ಉದ್ದಕ್ಕೂ ರಾರಾಜಿಸುತ್ತಿವೆ. ಆದ್ರೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ರಸ್ತೆ ಟಾರು ಹಾಕಿಸಿದ ಶಾಸಕರಿಗೆ, ಅಧಿಕಾರಿಗಳಿಗೆ ಬೆಂಗಳೂರಿನ ಯಮಗುಂಡಿಗಳು ಕಾಣ್ತಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆ ರಸ್ತೆಯಲ್ಲಿ ಓಡಾಡೋ ಸವಾರರು ಪರದಾಡ್ತಾ ಇದ್ರು. ಯಾವಾಗ ರೋಡ್ಗೆ ಡಾಂಬರ್ ಹಾಕ್ತಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಆದ್ರೀಗ ಸಿಎಂ ಆ ರಸ್ತೆಯಲ್ಲಿ ಬರ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಸ್ತೆ ಲಕಲಕ ಅಂತ ಹೊಳಿತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರಸ್ತೆಗಳಿಗೆ ಹೋದ್ರೆ ಯಮಗುಂಡಿಗಳ ದರ್ಶನವಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ವಾಹನ ಸವಾರರ ಜೀವಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಗರದಲ್ಲಿ ರಸ್ತೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿವೆ. ಆದ್ರೆ ಈ ಮಧ್ಯೆ ಅದೊಂದು ರಸ್ತೆ ಲಕಲಕ ಹೊಳೆಯುತ್ತಿದೆ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು. ಶಿವಣ್ಣ ಮನೆ ಸುತ್ತಮುತ್ತಲಿನ ರಸ್ತೆ ಲಕಲಕ. ಸಿಎಂಗಾಗಿ ರಾತ್ರೋರಾತ್ರಿ ಹೊಸ ರಸ್ತೆ ರೆಡಿ. ನೀಟಾದ ರಸ್ತೆ, ಹೊಸದಾಗಿ ಹಾಕಿರುವ ಡಾಂಬಾರು, ರೋಡಿಗೂ ಶಾಸಕರ ಫ್ಲೆಕ್ಸ್. ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವಿದೇಶದಿಂದ ವಾಪಸ್ಸಾದ ಬೆನ್ನಲ್ಲೇ ನಡೆದ ಚಮತ್ಕಾರ. ಹೌದು, ಯಾವಾಗ ಶಿವಣ್ಣ ನಿವಾಸಕ್ಕೆ ಸಿಎಂ ಭೇಟಿ ನೀಡ್ತಾರೋ ಅಂತ ಗೊತ್ತಾಯ್ತು, ರಾತ್ರೋರಾತ್ರಿ ಅಧಿಕಾರಿಗಳು ಸಿಎಂ ಬರೋ ರಸ್ತೆಗೆ ಹೊಸ ಲುಕ್ ಕೊಟ್ಟಿದ್ದಾರೆ. ಯಮಗುಂಡಿಗಳನ್ನ ಮುಚ್ಚಿಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ನಟ ಶಿವರಾಜ್ ಕುಮಾರ್ ಮನೆ ಸುತ್ತಮುತ್ತಲಿನ ರಸ್ತೆ ಇದೀಗ ಟಾರ್ ಭಾಗ್ಯ ಕಂಡಿದೆ. ಶಿವಣ್ಣನ ಭೇಟಿಗೆ ಸಿಎಂ ಬರ್ತಾರೆಂಬ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಹಾಗೂ ಸಚಿವರಾದ ಕೃಷ್ಣ ಬೈರೇಗೌಡ ರಸ್ತೆಗೆ ಟಾರ್ ಹಾಕಿಸಿದ್ದಾರೆ. ವರ್ಷಗಳಿಂದ ಟಾರ್ ಭಾಗ್ಯ ಕಾಣದ ರಸ್ತೆ ಒಂದೇ ರಾತ್ರಿಯಲ್ಲಿ ಸರಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಸಿಎಂ ಬರುವ ರಸ್ತೆ ಉದ್ದಕ್ಕೂ ಟಾರ್ ಹಾಕಲಾಗಿತ್ತು. ಇದರ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಅವರು ಫ್ಲೆಕ್ಸ್ ಕೂಡ ದಾರಿ ಉದ್ದಕ್ಕೂ ರಾರಾಜಿಸುತ್ತಿವೆ. ಆದ್ರೆ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ರಸ್ತೆ ಟಾರು ಹಾಕಿಸಿದ ಶಾಸಕರಿಗೆ, ಅಧಿಕಾರಿಗಳಿಗೆ ಬೆಂಗಳೂರಿನ ಯಮಗುಂಡಿಗಳು ಕಾಣ್ತಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.